ಏನದು? ನಳ ಚಕ್ರವರ್ತಿಗಳು ಅಣ್ಣನೆಂಬಂತಹ ವ್ಯಾಮೋಹ ಒಂದು ತೋರದೆ ಪುಷ್ಕರ ಅಲ್ಲಿ ಇರಿಸಿಕೊಳ್ಳದೆ ಕಾಡಿಗೆ ಹೋಗುವಂತೆ ಮಾಡಿದ. ಅಣ್ಣನಿಗೆ ಆಶ್ರಯ ಇಲ್ಲ. ಆ ಬಳಿಕ ಸಾಮಾನ್ಯ ಆಳಾದ ನನಗೆ ಆತ ಆಶ್ರಯವನ್ನು ನೀಡಿಯಾನೆ. ನನ್ನ ದೊರೆಗಳಿಗೆ ಇಲ್ಲದಂತ ಊರು, ನನಗೆ ಉದ್ಯೋಗವು ಯಾವುದು ಬೇಡ ಎಂಬುದಾಗಿ ತೀರ್ಮಾನ ಮಾಡಿ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಊರು ಬಿಟ್ಟು ಹೀಗೆ ತಿರುಗುತ್ತಾ 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 ಎಂತಹ ಸ್ವಾಮಿನಿಷ್ಠನಯ್ಯ ನೀನು. ದೊರೆಗಳ ಬಗ್ಗೆ ಕನಿಕರ ಅನುಕಂಪ ತೋರದೆ ಹೊರಗಟ್ಟಿದವನಂತಾದಂತಹ ಸಾಮ್ರಾಜ್ಯದಲ್ಲಿ ನಾನು ಕಾಲ ಕಳೆಯುವುದಿಲ್ಲ ಅಂತ ಹೊರಟು ಬಂದಿಯಲ್ಲ. ನಿಜ. ನಿನ್ನಂತ ನಿಷ್ಠನಿದ್ದಂತ ಊರಿಗೆ ಉನ್ನತಿಗೆ ಬೇರೆ ಮಾರ್ಗ ಬೇಡ ಪುಣ್ಯಾತ್ಮ. ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ವಿಷಯವನ್ನು ಕೇಳಿಕೊಂಡಿದ್ದೇನೆ. ಏನಂದ್ರೆ ಆಶ್ರಯದಾತರು ಅನ್ನದಾತರು ಎಂಬುದಾಗಿ. ಅನ್ನದಾತ ಅಂತ ಗೊತ್ತಾಯ್ತು ನಿನಗೆ. ಬಹಳ ಮಂದಿಗಳು ಬಂದಿದ್ದಾರೆ ನಿನ್ನ ಹಾಗೆ. ಈ ಮೊದಲೇ ಈ ಶತದಿಂದ ಅಂತಲ್ಲ, ಎಲ್ಲರಿಂದಲೂ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಆಶ್ರಯ ನೀಡಿದ್ದೇನೆ. ಹಾಗೆ ನಳ ಮಹಾರಾಜರ ಬಳಿಯಲ್ಲಿ ಒಬ್ಬ ಇದ್ದವನು ಇಲ್ಲಿವರೆಗೆ ಬಂದಿದ್ದಾನೆ ಅಂದ್ರೆ ನನಗೆ ಎಷ್ಟು ಸಂತೋಷವಾಗಿಲ್ಲ ಅಂತ ಹೇಳಬಾರ್ದು. ಜೀವನ ಸಾಗಿಸುವುದಕ್ಕೆ ಒಂದು ಆಶ್ರಯಕ್ಕಾಗಿ ಬಂದಿದ್ದೇನೆ. ಚಕ್ರವರ್ತಿಗಳ ಬಳಿಯಲ್ಲಿದ್ದಂತ ಒಬ್ಬ ಆಳಿಗೆ ಆಶ್ರಯ ಕೊಡುವುದು ಅಂದ್ರೆ ನನ್ನ ಭಾಗ್ಯ ಅಂತ ತಿಳಿಯುತ್ತೆ. ಬಹಳ ಮಂದಿಗಳಿದ್ದಾರಲ್ಲ, ಅವರ ಜೊತೆಗೆ ಉಂಡು ಉಟ್ಟು ಸಂತೋಷವಾಗಿ ಕಾಲವನ್ನು ಕಡೆ ನಿನ್ನನ್ನು ಯಾರು ಪ್ರಶ್ನಿಸುವುದಿಲ್ಲ. ನನಗೆ ಬೇಡ ಅಂದ್ರೆ ನೀನೆಲ್ಲ ಹೇಳಿದ್ರು ಆಶ್ರಯ ಬೇಕು, ಧರ್ಮದ ಅನ್ನ ನನಗೆ ಬೇಡ ಅಂತ. ಈಗ ಅನ್ನವನ್ನು ವಿಕ್ರಯಿಸುವ ಕಾಲ ಬಂತ. ಯಾಕೆ ಈ ಮಾತು? ಅಲ್ಲ, ಅನ್ನ ವಿಕ್ರಯ ಇಲ್ವಲ್ಲ. ಅನ್ನವಾಗ್ಲಿ ಔಷಧಿ ಆಗ್ಲಿ ವಿದ್ಯೆ ಆಗ್ಲಿ ವಿಕ್ರಯಿಸುವ ಕಾಲವಲ್ವಲ್ಲ. ಇಲ್ಲ ಬುದ್ಧಿ. ಧರ್ಮದ ಅನ್ನ ಅಂದ್ರೆ ಈಗ ನನ್ನಾಗೆ ಕೆಲವೆಲ್ಲ ಆಶ್ರಯವನ್ನು ಕೇಳಿಕೊಂಡು ಬಂದಿದ್ದಾರಲ್ಲ, ಅವರು ಅಲ್ಲಿ ಆಶ್ರಮದಲ್ಲಿ ಎಷ್ಟು ಬಂದಿದ್ದಾರೆ ಉನ್ನತ ಮಲಗುದಲ್ವಾ. ನನಗೆ ಹಾಗಲ್ಲ, ದುಡಿದು ತಿನ್ನಬೇಕು. ದುಡಿಬೇಕು. ಅದು ನಿನ್ನ ಕೈಕಾಲುಗಳೇ ನೀನು ಹೇಳಿದ ಹಾಗೆ ಕೇಳುವುದಿಲ್ಲ. ಸಮತಟ್ಟಾದಂತಹ ನೆಲದಲ್ಲಿ ನಡೆದಾಡೋದಕ್ಕೆ ಬಹಳ ತ್ರಾಸ ಪಡ್ತೀನಿ. ಆದ್ರೂ ಉದ್ಯೋಗ ಬೇಕು ಅಂತ ಹೇಳ್ತೀನಿ ನೋಡು. ನನ್ನಿಂದ ಸಾಧ್ಯವಾದಂತಹ ಕೆಲಸವನ್ನು ನನಗೆ ಮಾಡಬಹುದಲ್ಲ. ಕೆಲವರನ್ನೆಲ್ಲ ನೋಡಿದ್ದೇನೆ. ಇವತ್ತು ನೀನು ಕೆಲಸ ಮಾಡಬೇಡ ಅಂತಂದ್ರೆ ಅವರಿಗೆ ಸಂತೋಷ, ಚಾಪೆ ಹಾಕಿ ಮಲಗುತ್ತಾರೆ. ಹೌದು, ಎಷ್ಟು ಸಂತೋಷ ಪಡ್ತಾರೆ. ಈಗಿನ ಕಾಲದಲ್ಲಿ ಕೈ ಕಾಲು ಇದ್ದವರೇ ದುಡಿಯುತ್ತಿಲ್ಲ. ಹೌದಪ್ಪ, ಕೆಲವರೆಲ್ಲ ಬೇಡಿಕೆ ತೊಡಗಿಲ್ಲ. ಹೌದು, ನಾವಾಗಲ್ಲ, ದುಡಿದು ತಿನ್ನಬೇಕು. ಇದೊಂದು ಹಠ ನನಗೆ. ಬಹುಶಃ ನಳ ಮಹಾರಾಜನಂತಾದಂತಹ ನಾಡಿನ ಸಮೃದ್ಧಿಗೆ ನಿನ್ನಂತಹ ಪ್ರಜೆಯೇ ಕಾರಣ ಅಂತ ತಿಳಿಯುತ್ತೇನೆ. ಅಲ್ಲಿ ಆಶ್ರಯದಲ್ಲಿ ಉಣ್ಣುವುದಿಲ್ಲ, ದುಡಿಬೇಕು. ಹೌದು, ದುಡಿತದನ್ನು ಉಣ್ಣಬೇಕು. ಆಗ್ಲಿ ಅಪ್ಪ, ನಿನಗೆ ಏನ್ ಮಾಡ್ಬೇಕು ಈಗ ಉದ್ಯೋಗ? ನೀವು ಏನು ಹೇಳಿದ್ರು ನನಗಾಗಿ ದುಡಿಬೇಕು ಅಂತ ಇಲ್ಲ, ಇದು ನನಗೆ ಬೇಕಾಗಿ, ನಿನ್ನ ಸಂತೋಷಕ್ಕಾಗಿ. ನೀವು ಏನು ಹೇಳಿದ್ರು ನಾನು ಆ ಕೆಲಸ ಮಾಡಬಲ್ಲೆ. ಆದೀತಪ್ಪ, ಮಧ್ಯಾಹ್ನವಾಗುವಾಗ ಹೋಗು ಬಾವಿಯ ಬಳಿಗೆ. ಒಂದು 4 ಕೊಡ ನೀರು ಎತ್ತಿ ಹಾಕು. ಆಮೇಲೆ ಛತ್ರಕ್ಕೆ ಹೋಗಿ ಊಟ ಮಾಡು, ಹೋಗಿ ಮಗ. ಬುದ್ಧಿ, ನೀರು ಬಾವಿಯಿಂದ ಎತ್ತಬೇಕು. ಹೌದಪ್ಪ, ಶುದ್ಧ ನೀರು ಆಗ್ಬೇಕಲ್ಲ. ನೀರು ಬಾವಿಯಲ್ಲೇ ಇರುವುದಾ? ಅಲ್ಲ, ಬಾವಿಯಲ್ಲೇ ಇರುವುದು, ಮತ್ತೆ ಬಾವಿಯ ನೀರೇ ಆಗ್ಬೇಕು ಅಂತ. ಅದು ಕೆರೆ ಆಗುದಿಲ್ಲ. ಅದು ಕೊಡದಲ್ಲಿ ಎತ್ತಬೇಕಲ್ಲ. ಕೊಡ, ಹೌದು. ಅದಕ್ಕೆ ಹಗ್ಗ ಸಿಕ್ಕಿಸಬೇಕು. ಬುದ್ಧಿ, ಅದನ್ನು ಇಳಿಸಬೇಕು, ನೀರು ತುಂಬಬೇಕು, ಮತ್ತೆ ಮೇಲಕ್ಕೆ ಜಗ್ಗಬೇಕು. ಹೇಗೆ ಜಗ್ಗುದು ಅಂತ? ಜಗ್ಗುದು ಹೇಗೆ ಅಂತ ನನ್ನ ಕೈ ನೋಡಿದ್ದೀರಾ? ಈ ಕೋಲು ಹಿಡಿಯುವುದೇ ಬಹಳ ಕಷ್ಟದಲ್ಲಿ, ಮತ್ತೆ ನೀರು ಹಿಡಿಯುವುದಕ್ಕೆ ಹಗ್ಗ ಜಗ್ಗುದು ಹೇಗೆ? ಅದಾಗುದಿಲ್ವಾ? ಅದು ನೀರು ಆಗುದಿಲ್ಲ. ದೊಡ್ಡದಲ್ಲ, ಕಾಡಿನ ಕಡೆಗೆ ಹೋಗು. ಯಾಕೆ? ಒಂದು ಹೊರೆ ಎಷ್ಟು ಸಾಧ್ಯ ಉಂಟು ಅಷ್ಟು ಕಟ್ಟಿಗೆ ನೆತ್ತಿಕೊಂಡು ಬಾ. ಅಡುಗೆ ಶಾಲೆಯಲ್ಲಿ ಹಾಕು, ಊಟ ಮಾಡು, ಹೋಗು. ಕಟ್ಟಿಗೆ ತರುವುದಕ್ಕೆ ಕಾಡಿಗೆ ಹೋಗಬೇಕು. ಹೌದು, ಕಟ್ಟಿಗೆ ತರುವುದಕ್ಕೆ ಹೋಗುವಾಗ ನನ್ನ ಒಟ್ಟಿಗೆ ಯಾರು ಬರ್ತಾರೆ? ನಿನಗೆ ಒಟ್ಟಿಗೆ ಜನ ಯಾಕೆ? ನಾನು ಒಬ್ಬನೇ ಹೋದ್ರೆ ಎಲ್ಲಿಯಾದ್ರೂ ಕಾಡ ಮೃಗಗಳು ನನ್ನ ಮೈ ಮೇಲೆ ಹಾರಿದ್ರೆ ನಿನಗೆ ಜನ ಇಲ್ಲ ಅಂತ ಆದೀತು. ಕಟ್ಟಿಗೆ ತರಲಿಕ್ಕೆ ನನಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೆದರಿಕೆ ಆಗ್ತದೆ. ಜನ ಇದ್ರೆ ಆಗುತ್ತಲ್ಲ? ಜನ ಇದ್ರೆ ಹೋಗ್ತೇನೆ. ನಿನಗೆ ಆ ಉದ್ಯೋಗವೋ ಈ ಉದ್ಯೋಗವೋ ಅಂತಲ್ಲ, ಒಂದು ಉದ್ಯೋಗದಲ್ಲಿ ಪರಿಣತಿ ಇದ್ರೆ ಅದೇ ಕೆಲಸ ಕೊಟ್ರೆ ಒಳ್ಳೆಯದಾಗುತ್ತದೆ. ಅದೇ ನಾನು ಇದ್ದೇನೆ. ನೀರು ತರುವ ಕೆಲಸವೂ ಬೇಡ, ಕಟ್ಟಿಗೆ ತರುವ ಕೆಲಸವೂ ಬೇಡ. ನೀನು ಈಗ ಅಲ್ಲಿ ಏನು ಮಾಡ್ತಾ ಇದ್ದಿದ್ದೆ? ಹೇಗೆ ಅಧಿಕಾರಿ ನೀನೆ. ನಾನು ಆಗಲೇ ಹೇಳಿದೆ, ಕಾಸ್ತಾರ ಕುದುರೆ ಕಾಸ್ತಾರ. ಸಾವಿರ ಕುದುರೆ ಎಲ್ಲ ಇಲ್ಲಿ ಇಲ್ಲ, ಅದು ಚಕ್ರವರ್ತಿಗಳ ಮನೆ ಅಲ್ವಾ. ನಮ್ಮಲ್ಲಿ ಒಂದು 100 ಕುದುರೆ ಉಂಟು. ಈಗ ಸದ್ಯಕ್ಕೆ 100 ಸಾಕಾಗುತ್ತದ? ಮತ್ತೆ ನೀನು ಒಳ್ಳೆ ರೀತಿಯಲ್ಲಿ ನೋಡಿ ತಿಂತಾದ್ರೆ ನಿನಗೆ ಮತ್ತೆ ಒಂದು 60 ಸೇರಿಸುವ. ಹಾಗಾಗಿ ನಿನಗೆ ತುರಗ ಕಾಸ್ತಾರನ ಕೆಲಸ ಇಲ್ಲಿ ಕೊಟ್ಟಿದೆ. ಪರಿಣತಿ ಇರುವ ಕಾರಣ ಕೊಟ್ಟ. ಇರುವುದಕ್ಕೆ ಆಶ್ರಯ ಆಯ್ತು, ದುಡಿಯುವುದಕ್ಕೆ ಉದ್ಯೋಗ ಆಯ್ತು. ಬಹಳ ಸಂತೋಷ. ಏನು
ಪ್ರಭು ಕೇಳಿದ್ರೆ ಬೇಸರ ಇಲ್ಲಲ್ಲ? ನನಗ ಇಷ್ಟೊಂದು ಬೇಸರ ಮಾಡಿದ್ದೇನೆ ಇಲ್ಲ ಮಾಡ್ಲಿಲ್ಲ. ಉದ್ಯೋಗ ಆಯ್ತು. ನೀನು ತಪ್ಪಿ ಮಾತಾಡ್ಲಿಕ್ಕಿಲ್ಲ ಅಂತ ಗೊತ್ತಿದೆ ನನಗೆ. ಇಲ್ಲ ತಪ್ಪಿ ಮಾತಾಡುದಿಲ್ಲ. ಆಶ್ರಯ ಆಯ್ತು, ಉದ್ಯೋಗ ಸಿಕ್ಕಿತು. ಸರಿ. ಬುದ್ಧಿ, ಉದ್ಯೋಗಕ್ಕೆ ಒಂದು ಸಂಬಳ ನಿಗದಿಪಡಿಸ್ತಿದ್ರೆ ಒಳ್ಳೇದಿತ್ತು. ಸಂಬಳ? ನಿನಗೆ ಯಾಕ ಸಂಬಳ? ನಿನಗೆ ಉದ್ಯೋಗ ಆಯ್ತು, ಹೊತ್ತಿಗೆ ಬೇಕಾದ ಆಹಾರ ಇಲ್ಲೇ ಸಿಗುತ್ತದೆ, ಬೇಕಾದ ಬಟ್ಟೆ ಬರೆಗಳನ್ನು ಇಲ್ಲೇ ಕೊಡ್ತಾರೆ. ಇಷ್ಟೆಲ್ಲ ಇರುವಾಗ ಮತ್ತೆ ಸಂಬಳ ಅಂತ? ನನ್ನನ್ನು ನಂಬಿಕೊಂಡು ಇದ್ದವರಿದ್ದಾರಲ್ಲ ಅವರನ್ನು ಸಾಕಬೇಕಲ್ಲ. ನಿನ್ನನ್ನು ನಂಬಿಕೊಂಡು? ಯಾರು ನಂಬಿಕೊಂಡಿರು? ಹೆಂಡತಿ ಮಕ್ಕಳು. ನೀವು ಹೆಂಡತಿ ಇದ್ದ? ಬೇಸರ ಮಾಡಬೇಡ. ಇಲ್ಲ, ನಿನಗೆ ಯಾರ ಹೆಣ್ಣು ಕೊಟ್ಟದ್ದು? ಭವಿಷ್ಯ ಅವರಿಗೆ ಹೆಚ್ಚಿಗೆ ಆಗಿದೆ ಅಂತ ಕಾಣ್ತದೆ, ಹಾಗೆ ನನಗೆ ಕೊಟ್ಟದ್ದು. ವಿನೋದಕ್ಕಾಗಿ ಹೇಳಿ. ಎಲ್ಲಿದ್ದಾರೆ ಅವರು ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಹಾಗಾದ್ರೆ ನಿನ್ನನ್ನು ನಂಬಿದ್ದಾರೆ ಅಂತ ಆಯ್ತು. ಆದೀತಪ್ಪ. ಸಂಬಳ ಒಂದು ಸಂಬಳ ಅಲ್ಲಿ ಎಷ್ಟು ಕೊಡ್ತಿದ್ರು ನಿನಗೆ? ಅವರು ನನ್ನ ಉದ್ಯೋಗ ನೋಡಿ ಎಲ್ಲ ಕೊಡ್ತಿದ್ರು. ನೀವು ಅಷ್ಟೆಷ್ಟು ತಗೊಳ್ಬೇಡಿ, ಒಂದು ಸಾಕದಕ್ಕೆ ಬೇಕು ಅಂದ್ರೆ ಸಂಬಳ ಒಂದು ಇದ್ರೆ ನಿನಗೊಂದು 10 ಕೊಡುವ. 10 ಹುಣ್ಣು 10ರಲ್ಲೇ ನಿಲ್ಲಿಸ್ತೀರಾ? ಏರಿಸುವ ಕ್ರಮ ಉಂಟಾ? ಅಲ್ಲ, ಆಮೇಲೆ ಮತ್ತೆ ಏರಿಸುತ್ತಾ ಹೋಗುವ. ಹೌದೇ, ನೀವು ಏರಿಸುವುದು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ. ನಿನಗೆ ಯಾವಾಗ ಏರಿಸಬೇಕು? ವಾರಕ್ಕೊಮ್ಮೆ ಏರಿಸಬೇಕಾ ತಿಂಗಳಿಗೊಮ್ಮೆ? ಅಲ್ಲ, ತಿಂಗಳಿಗೆ ಒಮ್ಮೆ ವಾರಕ್ಕೊಮ್ಮೆ ಏರಿಸಿದ್ರೆ ಅಡ್ಡಿ ಇಲ್ಲ.